ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಒಂದು ಹೊಸ ರೀತಿ ಕಬ್ಬು ನೋಡಕ್ ಬಂದನು. ನಾ ಎಲ್ಲಿ ಬಂದನಪ್ಪ ಅಂತಂದ್ರ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ್ ಕುರುಗುಂದ ಗ್ರಾಮಕ್ಕೆ ಬಂದನು. ಕುರುಗುಂದ ಗ್ರಾಮದಾಗ ಈ ಕಬ್ಬು ಯಾರಪ್ಪ ಅಂತಂದ್ರ ಶಿವನಗೌಡ್ರ ಮಲ್ಲನಗೌಡ್ರ ಪಾಟೀಲ್ ಇವ್ರ ಹೊಲಕ್ಕ ಕಬ್ಬು ನೋಡಕ್ ಬಂದನು. ನೋಡ್ರಿ, ಇದು ಹೊಸ ರೊಟ್ಟಿ ಕಬ್ಬನ. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್, ಬೆಳೆನೂ ಸಿಕ್ಕಾಪಟ್ಟಿ ಬೆಳೆ ಬಂದತಿ. ನಂತರ ಮಳೆ ಗಾಳಿಗೆ ಹಾಗೆ ಈ ಕಬ್ಬ ಬಿದ್ದತಿ. ಮೊದಲ ಈ ಕಬ್ಬು ಯಾವುದು, ಈ ಕಬ್ಬು ಹೆಂಗತಿ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬಿಂದು ಪರಿಚಯ ಮಾಡಿಕೊಡ್ತಾನೆ. ಬರ್ರಿ ಮೊದಲ ಇದನ್ನ ಕಬ್ಬ ನೋಡೋಣ. ಮೊದಲನೇದಾಗಿ ನಾವು ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂತಂದ್ರ ಈ ಕಬ್ಬು ಸಂಬಲ್ಲ ಬೆಳ್ಯಾಕ ಮಹಾರಾಜ ಅಂತ ಹೇಳ್ಯಾರ. ನಾವು ಈ ಕಬ್ಬು ನೋಡ್ಕೊಡ್ದನ ನಾ ಹೇಳ್ಬೋದು. ನೋಡತ್ತಾರಲ್ಲ, ಈ ಕಬ್ಬು ಸಂಬಲ್ಲ ಭಾಳ ಬೆಳವಣಿಗೆ ಐತಿ. ಈಗ ನಮಗೆ ಅಂದಾಜ ಈ ಕಬ್ಬು ಎಷ್ಟು ಬೆಳವಣಿಗೆ ಐತೆ ಅಂತಂದ್ರ ಒಂದು ಕಬ್ಬ 28ರಿಂದ 30 ಗಣಿಕೆ ಕಬ್ಬು ಆತ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಮಾಹಿತಿ ಹೇಳ್ತಾನೆ. ನೋಡ್ರಿ, ಈ ಕಬ್ಬಿನ ಹೆಸರ ಏನಪ್ಪಾ ಅಂತಂದ್ರ ಇದು ಚಂದಗಡ. ಇದು ಚಂದಗಡ ಕಬ್ಬನ. ನಂತರ ಒಳಗನ ಇದಕ್ಕ ಒಂದು ನಂಬರ್ ಐತಿ. ಆ ನಂಬರ್ ಯಾವಪ್ಪ ಅಂತಂದ್ರ 32-032. ನೋಡ್ರಿ, ಇದು ಹೊಸ ರೊಟ್ಟಿ ಕಬ್ಬನ. ಕಬ್ಬ ಇದು ಸಿಕ್ಕಾಪಟ್ಟಿ ಬೆಳೆ ಬಂದತಿ. ಮತ್ತ ಇದು ಇಳುವರಿನ ಬಂಪರ್ ಐತಿ. ಯಾಕಂದ್ರ ಈಗಾಗಲೇ ಈ ಕಬ್ಬನ್ನ 60ರಿಂದ 70 ಟನ್ನ ಇಳುವರಿ ತೆಗೆದ ರೈತರು ಅದಾರ. ನೋಡ್ರಿ, ಮತ್ತ ಈ ಕಬ್ಬಿಂದು ಲಕ್ಷಣ ಏನ, ಮತ್ತ ಈ ಕಬ್ಬನ್ನ ನಾವು ಹಾಕಿಕ್ಯಾರ ನಾವು ಇಳುವರಿ ತೆಗಿಬೇಕಂತಂದ್ರ ಒಂದಷ್ಟು ಮಾರ್ಗಸೂಚನವನ್ನ ನಾವು ಅನುಸರಿಸಬೇಕಾಕತಿ. ಯಾಕಂತಂದ್ರ ಇದು ಅಗದಿ ಬಂಪರ್ ಬೆಳೆಯುವಂತ ವೆರೈಟಿನ. ಯಾಕಂತಂದ್ರ ಇದಕ್ಕ ಒಂದಷ್ಟು ನಾವು ನಿಯಮನ ಪಾಲನೆ ಮಾಡಿವಿ ಅಂತಂದ್ರ ಈ ಕಬ್ಬು ಸಂಬಲ್ಲ ಇಳುವರಿ ಬಂಪರ್ ಬರುತ್ತಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿಂದು ವಿವರಣೆಯನ್ನ ಹೇಳ್ತಾನೆ. ಮತ್ತ ಈ ಕಬ್ಬ ಎಕರೆಕ್ 40ರಿಂದ 70 ಟನ್ ಮಟನು ಇದು ಇಳುವರಿ ಬರ್ತದಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಮಾಹಿತಿ ಹೇಳ್ತಾನೆ. ಯಾಕಂದ್ರ ಈ ಕಬ್ಬ ಹಂಗೈತಿ, ಇದು ಬೆಳೆನೂ ಹಂಗೈತಿ, ಆಮೇಲೆ ವೇಟು ಹಂಗೈತಿ, ಮತ್ತು ಹೆಲ್ಲಿನೂ ಹಂಗೈತಿ. ನೋಡತ್ತವಲ್ಲ, ಅದಕ್ಕಾಗಿ ನನ್ನ ರೈತ ಮಿತ್ರರು ಈ ಕಬ್ಬನ್ನು ಹಾಕಾಕ ಅಡ್ಡಿಲ್ಲ ಅಂತ ಹೇಳ್ಯಾರ ನಾ ಹೇಳ್ತಾನಂತ. ಯಾಕಂದ್ರ ಈ ಕಬ್ಬ ರೋಗರಹಿತ ತಳಿನೂ ಐತಿ. ನಂತರ ಇದು ಫ್ಯಾಕ್ಟರಿ ರೆಕಮೆಂಡೇಶನ್ ಐತಿ. ಆಮೇಲೆ ವಜನು ಚಲೋ ಐತಿ, ಮತ್ತು ಇಳುವರಿ ಬಂಪರ್ ಐತಿ. ಅದಕ್ಕೆ ಇದನ್ನ ಹಾಕೋದ್ರಿಂದ ನಮ್ಮ ಇಳುವರಿ ಬಂಪರ್ ಹಾಕದ ಅಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯ ಸಂಬಂಧ ಹೇಳ್ತಾನು. ನಾವು ಈ ಕಬ್ಬಿನ ಹೇಳ್ಬೇಕಂತಂದ್ರ ಈ ಕಬ್ಬಿನಾಗ ಇದು ಮಹಾರಾಜ ಅಂತ ಹೇಳ್ಬೋದು. ಯಾಕಂತಂದ್ರ ಇದು ಬೆಳವಣಿಗೆ ಹಂಗೈತಿ. ನೋಡತ್ತಾರಲ್ಲ, ಬೆಳವಣಿಗೆ ಮಾತ್ರ ಸಿಕ್ಕಾಪಟ್ಟಿ ಬೆಳತಿ. ನಂತರ ಈ ಕಬ್ಬು ಸಂಬಲ ಗಣಿಕೆ ಬೀಸ, ನಂತರ ಕಬ್ಬ ದಪ್ಪು ಬಾಳ ಮತ್ತು ಹೈಟು ಬಾಳ. ನೋಡ್ತಾರಲ್ಲ, ನೋಡ್ರಿ, ಮತ್ತ ಈ ಕಬ್ಬ ರೋಗರಹಿತನ ತಳಿ. ಈಗ ಇತ್ತಿತ್ತಲ ಏನಾಗತ್ತಪ್ಪ ಅಂತಂದ್ರ ಇದು ಅತಿವೃಷ್ಟಿ ಮಳೆ ಹಾಕ್ಯಾರ. ಈ ಕಬ್ಬಿಗೆ ಈಗ ರೋಗ ಬೀಳತೈತಿ. ಇದಕ್ಕೆ ರೋಗ ಬೀಳಾಕ ಏನು ಕಾರಣಪ್ಪ ಅಂತಂದ್ರ ಇದಕ್ಕೆ ಕಾರಣ ಏನು ಹೇಳ್ತಾನೆ ಬರೇ ಮುಂದೆ. ಈ ಕಬ್ಬಿಂದು ಫ್ಯಾಕ್ಟ್ರಿ ಬೇಡಿಕೆನೂ ಭಾಳ ಐತಿ. ಯಾಕಂತಂದ್ರ ಈ ಕಬ್ಬ ಫುಲ್ ಸಕ್ರಿಯ ಅಂಶ ಹೊಂದೈತಿ. ನೋಡ್ತಾರಲ್ಲ, ಈಗ ನಾ ಇದನ್ನ ಈ ಕಬ್ಬನ್ನ ಇನಾಮದಾರ್ ಸುವರ್ಸ್
ಅವರಿಂದ ಇದನ್ನ ನಾನು ಡಿಗ್ರಿ ಚೆಕ್ ಮಾಡ್ಸ್ಯಾನು. ಇದನ್ನ ಡಿಗ್ರಿ ಚೆಕ್ ಮಾಡೋಕ್ಕಾಗಲಿ ಇದು ಎಷ್ಟು ಡಿಗ್ರಿ ಐತಪ್ಪ ಅಂತಂತಂದ್ರೆ ಈಗ ನಾನು ಬಡ್ಡಿ ಕಬ್ಬಿನೊಳಗನ ನಾನು ಟೆಸ್ಟ್ ಮಾಡ್ಸ್ಯಾನು. ಬಡ್ಡಿ ಕಬ್ಬಿನೊಳಗೆ ಅದು 22 ಬಂದೈತಿ. ನಂತರ ಈಗ ನಾವು ಸೆಂಟ್ರ್ ಉಳತ್ತವಲ್ಲ ಈಗ ನಡಕ್ಕೆ ಇದು 21 ಐತಿ. ಆಮೇಲೆ ಲಾಸ್ಟ್ ಐತಲ್ಲ ಅಂತಂದ್ರೆ ಲಾಸ್ಟ್ ತುದಿ ಕಡೆ ಈಗ 19 ಅಂತಂದು ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ಈ ಕಬ್ಬಿನ ಸಕ್ಕರೆ ಅಂಶದ ಬಗ್ಗೆ ಇದನ್ನ ಸಂಬಂಧ ನಾನು ಮಾಹಿತಿ ಹೇಳ್ತೇನೆ. ಮತ್ತು ಈ ಕಬ್ಬ ಈ ಸದ್ಯ ಎಷ್ಟು ಬೆಳವಣಿಗೆ ಆಗೈತಪ್ಪ ಅಂತಂತಂದ್ರೆ ಇದು 28ರಿಂದ 30 ಗಣಿಕೆ ಕಬ್ಬ ಆಗೈತಿ. ಗೊತ್ತಲ್ಲ ನೋಡ್ರಿ. ಮತ್ತು ಕಬ್ಬ ವಿಪರೀತ ಬೆಳೆ ಬಂದಕ್ಯಾರ ಇದು ಕಬ್ಬು ಬಿದ್ದತಿ. ಈ ಕಬ್ಬು ಯಾಕೆ ಬಿದ್ದತ್ತಪ್ಪ ಅಂತಂದ್ರೆ ಈ ಬರೀ ವಿಪರೀತ ಮಳೆ ಆಗಿ ಆಮೇಲೆ ಗಾಳಿ ಬಿಟ್ಟ ಕಬ್ಬು ಮ್ಯಾಲ ವಜನ ಆಕತ್ಲ, ವಜನ ಆ ಸಂಬಂಧ ಆಗಿ ಈ ಕಬ್ಬು ಬಿದ್ದತಿ. ಬಿದ್ದರೂ ಇದು ಕಬ್ಬ ಲಳಿಗೊಡಿಲ್ಲ ಮತ್ತು ತನ್ನ ತೂಕಾನು ಕಳ್ಕೊಳ್ಳ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ನಾನು ವಿವರಣೆ ಹೇಳ್ತೇನೆ. ನಾವು ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂತಂದ್ರ ಈ ಕಬ್ಬ ಸೂಕ್ಷ್ಮ ಭಾಳ ಸೂಕ್ಷ್ಮ ಅಂತಂದ್ರೂ ಯಾಕಪ್ಪ ಅಂತಂತಂದ್ರ ಈ ಕಬ್ಬ ಉಷ್ಣ ವಲಯದೊಳಗ ಈ ಕಬ್ಬ ಅಗದಿ ಬಂಪರ್ ಬೆಳೆ ಬರುತ್ತಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತೇನೆ. ಯಾಕಂತಂದ್ರ ಅತಿವೃಷ್ಟಿ ಮಳೆ ಆತಂತಂದ್ರ ಈ ಕಬ್ಬ ರೋಗ ತುತ್ತಾಕತಿ. ಅದಕ್ಕೆ ಈ ಕಬ್ಬನ್ನು ನಾವು ಆದಷ್ಟು ಮೆಟ್ಟಿಗೆ ಉಷ್ಣ ವಲಯದಂತ ಭೂಮಿಗೆ ನಾವು ಇದನ್ನ ಹಾಕಿದ್ವು ಅಂತಂತಂದ್ರ ಈ ಕಬ್ಬ ಇಳುವರಿ ಬಂಪರ್ ಬರ್ತದ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತೇನೆ. ಯಾಕಂತಂದ್ರ ಈಗ ನಮ್ಮೂರಾಗ ಈ ಕಬ್ಬ ಹಾಕೈತೆ ಒಂದು 7-8 ವರ್ಷ ಆತ. ಮಳೆಗಾಲ ಕಡಿಮೆ ಆದ ವರ್ಷ ಈ ಕಬ್ಬ ಇಳುವರಿ ಫುಲ್ ಬಂಪರ್ ಬರತಿ. ಮತ್ತ ಮಳಿ ಬಾಳ ಆದ ವರ್ಷ ಈ ಕಬ್ಬ ಬೆಳಿ ಕುಂದಿತಕತಿ, ರೋಗ ಬರ್ತದ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತೇನೆ. ಮತ್ತ ಈ ಕಬ್ಬಿಗೆ ಯಾವ್ದ ತರನಾದ ಕಳೆನಾಶಕ ನಡೆದಿಲ್ಲ. ಮತ್ತ ಈ ಕಬ್ಬಿಗೆ ಕಳೆನಾಶಕ ಮಾರಕಂತ ನಾವು ಹೇಳ್ಬೋದು. ಯಾಕಂದ್ರ ನಾವು ಕಳೆನಾಶಕ ಹೊಡೆದಪ್ಪ ಅಂತಂದ್ರ ಈ ಕಬ್ಬಿನ ಬೆಳೆನ ಬರಲ್ಲ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತೇನೆ. ಯಾಕಂತಂದ್ರ ಈ ಕಬ್ಬಿಂದು ನನಗ ಸಂಪೂರ್ಣ ಮಾಹಿತಿ ಐತಿ. ಇದಕ್ಕೆ ನಾವು ಕಳೆನಾಶಕ ಹೊಡೆದು ಅಂತಂದ್ರ ಈ ಕಬ್ಬಿನ ಬೆಳೆ ಒಳಗ ಭಾಳ ಕುಂಠಿತಕ್ಕದಂತ ಹೇಳ್ಯಾರ. ಈ ವಿಷಯನ ಹೇಳ್ತಾನೆ. ಮತ್ತ ಇದಕ್ಕೆ ನಾವು ಪದೇ ಪದೇ ಯೂರಿಯಾ ಗೊಬ್ಬರ ಹೋಗಿದ್ರಿಂದನು ಇದಕ್ಕೆ ಬೆಂಕಿ ರೋಗ ಬರ್ತೈತಿ. ಬೆಂಕಿ ರೋಗ ಬಿತ್ತಂತಂದ್ರ ಈ ಕಬ್ಬ ಪೂರ್ತಿ ಹಸಿಡ್ ತಗೊಂಡ ಗೋಜಿದಂಗ ಆಕತ್ತಂತ ಹೇಳ್ಯಾರ. ನಾನು ರೈತ ಮಿತ್ರನ ಹೇಳ್ತಾನೆ. ಅದಕ್ಕಾಗಿ ನಾವು ಈ ಕಬ್ಬ ಹಾಕಬೇಕಂತಂದ್ರ ಇದಕ್ಕೆ ಕಳೆನಾಶಕ ಆಗಲಿ ಮತ್ತ ಪದೇ ಪದೇ ಯೂರಿಯಾ ಗೊಬ್ಬರ ನಾವು ಹೋಗಿದ್ರಿಂದನ ಈ ಬೆಳೆಯೊಳಗ ಭಾಳ ಕುಂಠಿತಕ್ಕತಿ. ಬೆಳಿ ಕುಂಠಿತ ಆತ್ಪ ಅಂತಂದ್ರ ಇಳುವರಿದೊಳಗ ಭಾಳ ಹಿನ್ನಡೆ ಹಾಕದಂತ ಹೇಳ್ಯಾರ. ನಾ ಈ ವಿಷಯನ ಹೇಳ್ತಾನ. ಮತ್ತ ಈ ಕಬ್ಬಿನ ಬೀಜ ಎಲ್ಲಿ ಸಿಗತಪ್ಪ ಅಂತಂದ್ರ ಇದು ಸಿಗೋ ಸ್ಥಳ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಕುರಗುಂದ ಗ್ರಾಮದೊಳಗನ ಶಿವನಗೌಡ್ರ ಮದನಗೌಡ್ರ ಪಾಟೀಲ್ ಇವ್ರ ಹೊಲ್ದಾಗ ಈ ಬೀಜ ಸಿಗತಿ. ಯಾವ್ದ ರೈತರಿಗೆ ಈ ಬೀಜ ಬೇಕಪ್ಪ ಅಂತಂದ್ರ ಕುರಗುಂದೂರಿಗೆ ಬಂದ್ಕ್ಯಾರ ಈ ಗೌಡ ಹೆಸರು ಹೇಳಿದ್ರ ಈ ಬೀಜ ಸಿಗದಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ವಿಷಯವನ್ನ ಹೇಳ್ತಾನೆ. ಅದಕ್ಕಾಗಿ ನಾವು ಭಾಳ ಹಳಿ ಹೊರಟಿ ಕಬ್ಬ ಬಿಟ್ಕ್ಯಾರ. ಈಗ ನೂತನವಾಗಿಂತ ಹೊರಟಿ ಬಂದವಲ್ಲ ಇದನ್ನ ನಾವು ಕಬ್ಬ ಹಾಕಿದ್ವು ಅಂತಂತಂದ್ರ ನಾವು ಇಳುವರಿನ ಬಂಪರ್ ಆಕತಿ. ಇಳುವರಿ ಬಂಪರ್ ಆತ್ಪ ಅಂತಂತಂದ್ರ ಆದಾಯ ಹೆಚ್ಚಾಕತಿ. ಆದಾಯ ಆತ್ಪ ಅಂತಂದ್ರ ನಮ್ಮ ವ್ಯವಸಾಯ ಸುಗಮವಾಗಿ ಸಾಕು ಅಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರ.